ಹಾಯ್ ಫ್ರೆಂಡ್ಸ್, ಇವತ್ತು ಅವಲಕ್ಕಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ನೆಕ್ಸ್ಟ್ ಮೆಣಸು, ಕೆಂಪು ಮೆಣಸು ಅದು ಹಾಕಿ ನೆಕ್ಸ್ಟ್ ನೀರುಳ್ಳಿ ಹಾಕಬೇಕು. ನೀರುಳ್ಳಿ ಹಾಕಿ ಚೆಂದ ಫ್ರೈ ಮಾಡಬೇಕು. ನೀರುಳ್ಳಿ ಅದನ್ನೆಲ್ಲ ಚೆಂದ ಫ್ರೈ ಮಾಡಬೇಕು. ಫ್ರೈ ಮಾಡಿದಷ್ಟು ಟೇಸ್ಟ್ ಜಾಸ್ತಿ. ಆ ಉದ್ದಿನ ಬೇಳೆ ಪರಿಮಳ ಎಲ್ಲ ಸೂಪರ್ ಆಗ್ತದೆ ಮಾತ್ರ ನಮ್ಮ ಅವಲಕ್ಕಿಗೆ. ನೆಕ್ಸ್ಟ್ ಬೇವು ಸೊಪ್ಪು ಹಾಕಬೇಕು. ಬೇವು ಸೊಪ್ಪು ಇನ್ನೂ ಟೇಸ್ಟ್ ಕೊಡ್ತದೆ, ಪರಿಮಳ ಕೊಡ್ತದಲ್ಲ, ಚೆಂದ ಫ್ರೈ ಮಾಡಿ ಕೊಡಬೇಕು. ನೆಕ್ಸ್ಟ್ ಚೆಂದ ಫ್ರೈ ಆದಮೇಲೆ ನೆಕ್ಸ್ಟ್ ನಮಗೆ ಬೇಕಾದಷ್ಟು ಸ್ವಲ್ಪ ಅರಿಶಿನ ಹುಡಿ, ಉಪ್ಪು ಎಲ್ಲ ಸೇರಿಸ್ಕೊಳ್ಬೇಕು. ಚೆಂದ ಫ್ರೈ ಮಾಡಬೇಕು. ನೆಕ್ಸ್ಟ್ ಅರಿಶಿನ ಹುಡಿ ಸ್ವಲ್ಪ ಹಾಕಬೇಕು. ನೆಕ್ಸ್ಟ್ ರುಚಿಗೆ ಬೇಕಾದಷ್ಟು ಉಪ್ಪು, ನೀವೆಷ್ಟು ಅವಲಕ್ಕಿ ಹಾಕ್ತೀರೋ ಅಷ್ಟು ಅದಕ್ಕೆ ಉಪ್ಪು ನಾವು ಸೇರಿಸ್ಕೊಡ್ಬೇಕು. ಮತ್ತು ಅವಲಕ್ಕಿಯಲ್ಲಿ ಉಪ್ಪು ಇರ್ತದೆ, ಹಾಗೆ ನಾವು ಸ್ವಲ್ಪ ಉಪ್ಪು ಹಾಕಿದರೆ ಸಾಕಾಗ್ತದೆ, ಇಲ್ಲದ್ರೆ ಜಾಸ್ತಿ ಆಗ್ಬೋದು. ಹಾಗೆ ಸ್ವಲ್ಪ ಉಪ್ಪು ಹಾಕಿ ನೆಕ್ಸ್ಟ್ ಅವಲಕ್ಕಿ ಹಾಕಬೇಕು. ಅವಲಕ್ಕಿ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದಿದ್ರೆ ಅಲ್ಲಲ್ಲಿ ಉಪ್ಪು ಇರ್ತದಲ್ಲ, ಆ ಅವಲಕ್ಕಿಗೆ ಆ ಪಾಕವನ್ನು ಚೆಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು. ಸಿಮ್ಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಫುಲ್ ಕರಿ ಆಗ್ತದೆ. ಸಿಮ್ಮಲ್ಲಿಟ್ಟು ಚೆಂದ ಮಿಕ್ಸ್ ಮಾಡಿಕೊಂಡೇ ಇರಬೇಕು. ಈ ಮಳೆಗಾಲದಲ್ಲೆಲ್ಲ ಬಿಸಿ ಬಿಸಿ ಚಾಯ ಮಾಡಿ ಈ ಅವಲಕ್ಕಿ ತಿನ್ನುವಾಗ ಸೂಪರ್ ಟೇಸ್ಟ್ ಕೊಡ್ತದೆ ಮಾತ್ರ. ತಿಂತ ಇನ್ನೂ ಬೇಕು ಅಂತ ಆಸೆ ಆಗ್ತದೆ, ಅಷ್ಟು ಟೇಸ್ಟ್ ಇರ್ತದೆ. ಉದ್ದಿನ ಬೇಳೆ ಪರಿಮಳ ಎಲ್ಲ ಸೂಪರ್ ಇರ್ತದೆ ಮಾತ್ರ. ನೋಡಿ ಹೇಗಾಯಿತು ಅಂತ, ಎಷ್ಟು ಚೆಂದ ಬಂತು. ಈಗೊಂದು ಮಳೆ ಬರುವಾಗ ಒಂದು ಬಿಸಿ ಬಿಸಿ ಚಾಯ ಎಲ್ಲ ಇಟ್ಟು ಇದನ್ನು ತಿನ್ನುವಾಗ ವಾವ್, ಸೂಪರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.